ನಿಯಮಗಳಿಗಿಂತ ಮಾನವೀಯತೆ ದೊಡ್ಡದಾ ಅಥವಾ ಕಾನೂನುಗಳೇ ಮುಖ್ಯವಾ? ಈ ಪ್ರಶ್ನೆಯನ್ನ ಎಬ್ಬಿಸುವಂತಹ ಒಂದು ಮನ ಕಲಕುವ ಘಟನೆ ಒಡಿಸಾದಲ್ಲಿ ನಡೆದಿದೆ. ವಿಧಿಯ ನಾಟಕ, ವಿಧಿಯ ನಾಟಕ. ಕಿಯೋಂಜಾ ಜಿಲ್ಲೆಯ ಡಯಾನಾಲಿ ಗ್ರಾಮದಲ್ಲಿ ವಾಸಿಸುತ್ತಿರುವ ಜೀತು ಮುಂಡಾ ಎಂಬ ವ್ಯಕ್ತಿ ತನ್ನ ಮೃತ ಸಹೋದರಿಯ ಬ್ಯಾಂಕ್ ಹಣ ಪಡೆಯಲು ಅಚ್ಚರಿಯ ಹೆಜ್ಜೆ ಹಾಕಿದ್ದಾನೆ. ಜೀತು ಅವರ ಸಹೋದರಿ ಕಾಕ್ರಾ ಮುಂಡಾ 2 ತಿಂಗಳ ಹಿಂದೆಯಷ್ಟೇ ಮೃತಪಟ್ಟಿದ್ರು. ಪತಿ ಮತ್ತು ಮಗುವನ್ನ ಮೊದಲೇ ಕಳೆದುಕೊಂಡಿದ್ರಿಂದ ಜೀತು ಅವರೇ ಅವರ ಏಕೈಕ ಸಂಬಂಧಿಯಾಗಿದ್ರು. ಸಹೋದರಿಯ ಖಾತೆಯಲ್ಲಿದ್ದ ಹಣವನ್ನ ಪಡೆಯಲು ಬ್ಯಾಂಕ್ಗೆ ಹೋದ ಜೀತು ಅವರಿಗೆ ಖಾತೆದಾರರು ಸ್ವತಃ ಬರಬೇಕು ಅಥವಾ ಕಾನೂನುಬದ್ಧ ದಾಖಲೆಗಳನ್ನ ತೋರಿಸಬೇಕು ಅನ್ನುವ ಉತ್ತರ ಸಿಕ್ಕಿದೆ. ಶಿಕ್ಷಣವಿಲ್ಲದ ಬುಡಕಟ್ಟು ಸಮುದಾಯದ ಜೀತು ಅವರಿಗೆ ಮರಣ ಪ್ರಮಾಣ ಪತ್ರ ಅಥವಾ ಉತ್ತರಾಧಿಕಾರ ದಾಖಲೆಗಳ ಪ್ರಕ್ರಿಯೆ ಬಗ್ಗೆ ತಿಳಿದಿರಲಿಲ್ಲ. ಜೀವನ ಸಾಗಿಸಲು ಹಣ ಅಗತ್ಯವಾಗಿದ್ದ ಕಾರಣ ಅವರು ನಿರ್ಗತಿಕ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬೇರೆ ದಾರಿ ಕಾಣದ ಜೀತು ಸ್ಮಶಾನಕ್ಕೆ ತೆರಳಿ ತನ್ನ ಸಹೋದರಿಯ ಅವಶೇಷಗಳನ್ನ ತೆಗೆದು ಬಟ್ಟೆಯಲ್ಲಿ ಸುತ್ತಿ ಭುಜದ ಮೇಲೆ ಹೊತ್ತು ಸುಮಾರು 3 ಕಿಲೋಮೀಟರ್ ನಡೆದು ಬ್ಯಾಂಕಿಗೆ ಬಂದಿದ್ದಾರೆ. ಬ್ಯಾಂಕ್ ಮುಂದೆ ಅಸ್ಥಿಪಂಜರ ಇಡ್ತಾ ಇದ್ದಂತೆ ಅಲ್ಲಿದ್ದವರು ಮತ್ತು ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಸ್ಥಳೀಯರು ಬ್ಯಾಂಕ್ನ ಕಟ್ಟುನಿಟ್ಟಿನ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ತಿಳಿತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಬಂದು ಜೀತು ಅವರನ್ನ ಸಮಾಧಾನ ಪಡಿಸಿದ್ದಾರೆ. ಮಾನವೀಯ ದೃಷ್ಟಿಯಿಂದ ಸಮಸ್ಯೆಯನ್ನ ಬಗೆಹರಿಸಬಹುದಿತ್ತು ಎಂಬ ಮಾತುಗಳು ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬರ್ತಾ ಇದೆ. ಸದ್ಯ ಪೊಲೀಸರು ಈ ಪ್ರಕರಣವನ್ನ ಮಾನವೀಯ ನೆಲೆಯಲ್ಲಿ ನಿಭಾಯಿಸುವುದಾಗಿ ಭರವಸೆ ನೀಡಿದ್ದಾರೆ. ಹಾಗೆ ಬ್ಯಾಂಕ್ನಿಂದ ಸೂಕ್ತ ವಿವರಣೆಯನ್ನ ಕೇಳಿದ್ದಾರೆ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.